ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ನಂಬರ್ 39/2025 ಇದನ್ನ ರದ್ದು ಕೋರಿ ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ ನಾಲ್ವರು ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತಟ್ಟಿ, ವಿಠಲ್ ಗೌಡ ಈ 4 ಜನ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ದಾಖಲಾಗಿದ್ದಂತಹ ಕೇಸೇನಿದೆ ಇದನ್ನ ರದ್ದು ಮಾಡಬೇಕು ಅಂತ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ಎಫ್ಐಆರ್ ಏನಿದೆ ಆ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಕೋರಿ ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ ನಾಲ್ವರು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತಟ್ಟಿ, ವಿಠಲ್ ಗೌಡ 4 ಜನ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಎಸ್ಐಟಿ ನೀಡಿರುವ ನೋಟಿಸ್ ರದ್ದಿಗೂ ಕೂಡ ಮನವಿಯನ್ನ ಮಾಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ನೀಡಿರುವಂತಹ ನೋಟಿಸ್ ಅದನ್ನ ರದ್ದು ಮಾಡಬೇಕು ಅಂತ ಮನವಿಯನ್ನು ಸಲ್ಲಿಸಲಾಗಿದೆ. ಅಕ್ಟೋಬರ್ 24ರಂದು ನೀಡಿರುವ ನೋಟಿಸ್ ರದ್ದು ಮಾಡಬೇಕು ಅಂತಲೂ ಕೂಡ ಮನವಿಯನ್ನು ಸಲ್ಲಿಸಲಾಗಿದೆ. ವಾಟ್ಸಾಪ್ ಇಮೇಲ್ನಲ್ಲಿ ನೋಟಿಸ್ ಅನ್ನು ನೀಡಲಾಗಿದೆ. ಹಲವು ಬಾರಿ 100 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಲಾಗಿದೆ. ದೂರಿನಲ್ಲಿ 164ರಲ್ಲಿ ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ದಾಖಲಿಸಲಾಗಿದೆ. ತಮ್ಮ ವಿರುದ್ಧ ಆರೋಪಗಳು ಯಾವುದೂ ಕೂಡ ಇಲ್ಲ, ಆದರೂ ಕೂಡ ನೋಟಿಸ್ ನೀಡಿದ್ದಾರೆ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದು ಎಫ್ಐಆರ್ ಅನ್ನ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿರುವಂಥದ್ದು, ಮತ್ತೊಂದು ಕಡೆ ಎಸ್ಐಟಿ ನೀಡಿದಂತಹ ನೋಟಿಸ್ ಏನಿದೆ ಅದನ್ನು ಕೂಡ ರದ್ದು ಮಾಡಬೇಕು ಅಂತ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ. ಅಕ್ಟೋಬರ್ 24ರಂದು ಎಸ್ಐಟಿ ಅಧಿಕಾರಿಗಳು ನೀಡಿರುವಂತಹ ಈ ನೋಟಿಸ್ ಏನಿದೆ ಅಂದರೆ ಇದನ್ನು ರದ್ದುಗೊಳಿಸಬೇಕು ಈ ಆದೇಶವನ್ನ ಅಂತ ಮನವಿಯನ್ನ ಮಾಡಿ ಅರ್ಜಿಯನ್ನು ಸಲ್ಲಿಸಲಾಗಿರುವಂಥದ್ದು. ವಾಟ್ಸಪ್ ಹಾಗೆ ಇಮೇಲ್ನಲ್ಲಿ ನೋಟಿಸ್ ಅನ್ನು ನೀಡಿದ್ದಾರೆ. ಈಗಾಗಲೇ ಹಲವು ಬಾರಿ 100 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನ ಎದುರಿಸಿದ್ದೀವಿ. ದೂರಿನಲ್ಲಿ 164 ಅಡಿಯಲ್ಲಿ ಹೇಳಿಕೆಯನ್ನ ಕೂಡ ದಾಖಲಿಸಲಾಗಿದೆ. ಅಂದರೆ ತನಿಖೆಗೆ ಏನು ಬೇಕೋ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟಿದ್ದೀವಿ, ಆದರೂ ಕೂಡ ಮತ್ತೆ ನೋಟಿಸನ್ನು ಕೊಡ್ತಾ ಇದ್ದಾರೆ. ತಮ್ಮ ವಿರುದ್ಧ ಆರೋಪಗಳಿಲ್ಲ, ಆದರೂ ಕೂಡ ನೋಟಿಸನ್ನು ನೀಡ್ತಾ ಇದ್ದಾರೆ ಅಂತ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಅದರಿಂದಾಗಿ ಅವ್ರು ಕೊಟ್ಟಿರುವಂಥ ನೋಟಿಸ್ ಏನಿದೆ ಅದನ್ನು ವಜಾಗೊಳಿಸಬೇಕು ಅಂತ ಮನವಿಯನ್ನು ಸಲ್ಲಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಸದ್ಯಕ್ಕೆ ಎಫ್ಐಆರ್ ಸೇರಿದಂತೆ ತಮಗೆ ಬಂದಿರುವಂತಹ ನೋಟಿಸ್ ಅನ್ನ ರದ್ದು ಮಾಡಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅರ್ಜಿಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ? ಶಮಂತ್, ಈಗ ಅರ್ಜಿ ಅಂದ್ರೆ ಅವ್ರೇನು ಅರ್ಜಿ ಸಲ್ಲಿಸಿದ್ದಾರೆ ಅದು ಈಗ ಹಿಂದೆ ಎಫ್ಐಆರ್ ಏನ್ ದಾಖಲಿಸಿದ್ದಾರೆ ಪೊಲೀಸರು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ನಂಬರ್ 39/2025 ಆ ಎಫ್ಐಆರ್ ಅನ್ನ ರದ್ದುಪಡಿಸಬೇಕು. ಮತ್ತೆ ಎಫ್ಐಆರ್ ಅನ್ನ ಆಧರಿಸಿ ಈಗ ಮೊನ್ನೆ ನೋಟಿಸ್ ಏನು ಇಶ್ಯೂ ಮಾಡಿದ್ರು ಆ ನೋಟಿಸ್ ಅನ್ನು ಕೂಡ ರದ್ದು ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಅವ್ರು ಹೇಳೋದೇನಂತಂದ್ರೆ ಎಫ್ಐಆರ್ ನಲ್ಲಾಗ್ಲಿ ಅಥವಾ ಆ ನಂತರ 164 ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ತಮ್ಮ ವಿರುದ್ಧ ಯಾವುದೇ ರೀತಿಯ ಆರೋಪಗಳಿಲ್ಲ, ಆದ್ರೂ ಕೂಡ ತಮ್ಮನ್ನ ಕರೆಸಿ ಸುಮಾರು 100 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ಒಳಪಡಿಸಿದ್ದಾರೆ. ಈಗ ಮತ್ತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಮತ್ತೆ ಪ್ರೊಸೀಜರ್ ಫಾಲೋ ಮಾಡಿಲ್ಲ, ವಾಟ್ಸ್ಆಪ್ ಮುಖಾಂತರ ಇಮೇಲ್ ಮುಖಾಂತರ ನೋಟಿಸ್ ಕೊಡ್ತಾ ಇದ್ದಾರೆ. ಆಕ್ಚುಲಿ ಖುದ್ದಾಗಿ ನೋಟಿಸ್ ಕೊಡಬೇಕು ಕಾನೂನು ಪ್ರಕಾರ. ಹೀಗಾಗಿ ಇವರು ಮಾಡ್ತಿರೋದು ಪ್ರಕ್ರಿಯೆನೇ ಸರಿ ಇಲ್ಲ. ಹೀಗಾಗಿ ಎಸ್ಐಟಿ ತನಿಖೆಯನ್ನು ರದ್ದುಪಡಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈ ಅರ್ಜಿ ವಿಚಾರಣೆ ನಾಳೆ ಹೈಕೋರ್ಟ್ ನಲ್ಲಿ ಬರುತ್ತೆ. ಹೈಕೋರ್ಟ್ ಏನ್ ತೀರ್ಮಾನ ಮಾಡುತ್ತೆ ಅದು ನೋಡ್ಬೇಕಾಗತ್ತೆ. ಜೊತೆಗೆ ಎಸ್ಐಟಿ ಪರ ವಕೀಲರು ಕೂಡ ಕೋರ್ಟ್ ಅಲ್ಲಿ ಹಾಜರಿಡ್ತಾರೆ. ಅವ್ರು ಇದಕ್ಕೆ ಹೇಗೆ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ, ಮತ್ತೆ ಇವ್ರು ಏನು ಆರೋಪಗಳೇ ಇಲ್ಲ ಅಂತ ಇದ್ದಾರೆ, ನಿಜಕ್ಕೂ ಆರೋಪಗಳು ಇದೆಯಾ ಇಲ್ವಾ ಅನ್ನೋದನ್ನ ನಾಳೆ ಕೋರ್ಟ್ ನಲ್ಲಿ ವಾದ ಮಂಡನೆ ಟೈಮಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ನಾಳೆ ವಿಚಾರಣೆ ನಿಗದಿ ಆಗಿರೋದ್ರಿಂದ ನಾಳೆ ಇವರ ಭವಿಷ್ಯ ಅಂದ್ರೆ ಇನ್ವೆಸ್ಟಿಗೇಷನ್ ನಡೆಯುತ್ತೋ ಮುಂದುವರಿಯುತ್ತೋ ಇಲ್ವೋ ಅನ್ನೋದು ನಾಳೆ ತೀರ್ಮಾನ ಆಗುತ್ತೆ. ಶಮಂತ್, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.